ಆ ಮೂಲ ಜ್ಞಾನ ಏನಿದೆ, ಆ ವಿವೇಕ ಅಲ್ಲಿ ಜಾಗೃತ ಆದರೆ ನಮಗೆ ಇನ್ನು ಉಳಿದದ್ದೆಲ್ಲವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೆಲೆಯಲ್ಲಿ ಯಾವಾಗಲೂ ಆ ಕ್ಷಣದಲ್ಲಿರಬೇಕು. ಯಾರ ಕ್ಷಣದಲ್ಲಿ ನೆಲೆ ಆಗ್ತಾನೋ ಅವನಿಗೆ ಇನ್ನು ಉಳಿದವೆಲ್ಲವೂ ಬಹಳ ಸರಳವಾಗಿ ಕರಗತ ಆಗ್ತದೆ. ಯಾಕೆಂದ್ರೆ ಅದು ಹೇಗೆ ಉದಯಿಸ್ತಾ ಇದೆ, ಅದನ್ನ ಎಲ್ಲಿ ಮತ್ತೆ ಹೇಗೆ ನಿಯಂತ್ರಿಸ್ಬೇಕು ಅನ್ನೋ ತಿಳುವಳಿಕೆ ಬರ್ತದೆ. ಈಗ ಎಲ್ಲಿ ಉದಯಿಸ್ತು ಅಂತಾನೆ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ಹಿಡಿತು ಸಾಧಿಸೋದು ಹೇಗೆ? ಈ ಗಾಬರಿ ಆಯಿತು, ಗಾಬರಿ ನಿಯಂತ್ರಿಸ್ಬೇಕು. ಹೆಂಗ್ ನಿಯಂತ್ರಿಸ್ತೀರ? ಈಗ ಆ ಗಾಬರಿ ಎಲ್ಲಿ ಹುಟ್ಟುತ್ತಾ ಇದೆ ಅಂತ ನೋಡಿದ್ರೆ, ಅದು ಹುಟ್ಟೋದಕ್ಕಿಂತ ಮುಂಚೆ ಹೋದ್ರೆ ಈ ಕ್ಷಣದಲ್ಲಿ ನಿಂತ್ಕೊಂಡಿರೋದು ಹೆಂಗ್ ಗಾಬರಿ ಆಗುತ್ತೆ? ಈ ಕ್ಷಣ ಅಂತ ಕರೆದಲ್ಲ, ಆ ಅವಸ್ಥೆಲಿದ್ದೆ ಗಾಬರಿ ಆಗುತ್ತಾ? ಯಾಕೆ? ಅಲ್ಲದಿಲ್ಲೇ ಇಲ್ಲ, ಆಮೇಲೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಏನೇನು ಕ್ರಮಗಳಿದಾವಲ್ಲ, ಈ ಕ್ರಮಗಳ ಉತ್ಪತ್ತಿಯನ್ನು ನೋಡೋದಕ್ಕಾದ್ರೆ, ವೀಕ್ಷಿಸೋದಕ್ಕಾದ್ರೆ ಅದ್ರ ಮೇಲೆ ನಿಯಂತ್ರಣವನ್ನ ಸಾಧಿಸ್ಬೋದು ಮತ್ತು ಉಪಯೋಗವನ್ನು ಕೂಡ ಬರಬೇಕು. ಈಗ ಒಂದು ರೂಮಲ್ಲಿ ದೀಪ ಆರಿಸ್ಬೇಕಂದ್ರೆ ಏನ್ ಮಾಡ್ತೀರಾ? ಸ್ವಿಚ್ ಆಫ್ ಮಾಡ್ತೀರಾ. ಹೌದು. ಈ ಹಾಲ್ ಸ್ವಿಚ್ ಆಫ್ ಮಾಡ್ಬೇಕು ಅಂದ್ರೆ ಮೇನ್ ಸ್ವಿಚ್ ಆಫ್ ಮಾಡಿ. ಈ ಇಡೀ ಬೀದಿಗೆ ಆಫ್ ಮಾಡ್ಬೇಕಂದ್ರೆ ಟ್ರಾನ್ಸ್ಫಾರ್ಮರ್. ಊರಿಗೆಲ್ಲ ಆಫ್ ಮಾಡ್ಬೇಕಂದ್ರೆ ಏನ ಹಾಗೆ ಇಡೀ ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆಯೋ ಅದ್ರ ಮೂಲದಲ್ಲೇ ತೆಗೆದ್ಬಿಟ್ರೆ ಎಲ್ಲಿ ಲೈಟ್ ಇರಂಗಿಲ್ಲ. ಎಲ್ಲಿ ನಾವು ಆಫ್ ಮಾಡಬೇಕು ಅನ್ನೋದು ತಿಳುವಳಿಕೆ ಬರುತ್ತೆ. ಈಗ ಆ ಕ್ಷಣದಲ್ಲಿ ಏನಾದ್ರು ಕೇಳಿಸ್ತಾ ಇತ್ತಾ? ಯಾಕೆ? ಅಲ್ಲಿ ಮೇನ್ ಸ್ವಿಚ್ ಹತ್ರ ನಿಂತಿದ್ದೀವಿ. ಈಗ ಅಲ್ಲಿ ಆಫ್ ಮಾಡಿಬಿಟ್ರೆ ಶರೀರನೇ ಇಲ್ಲ ಇದೆ ಅನ್ನೋಂಥದ್ದೇ ಗೊತ್ತಾಗಲ್ಲ. ಈಗ ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ನೋವಾಗ್ತಾ ಇದೆ, ಏನೇನೋ ಭಾವಗಳು ಕಾಡ್ತಾ ಇದೆ, ಅಲ್ಲಿ ಆಫ್ ಮಾಡಿದ್ರೆ ಏನಾಗುತ್ತೆ? ಈಗ ರೋಧಿಸ್ತಾ ಇದೀವಿ, ಯಾಕೆ ಬೇಕು ಜೀವನ ಅಂತ ಅದು ತಿಳ್ಕೊಂಡ್ಬಿಟ್ರೆ ಒಂದು ನಾಯಿಗೆ ಗೊತ್ತಿದೆ ಈ ವಿಚಾರ, ನನಗೆ ಗೊತ್ತಿಲ್ಲ. ಸಾಕಿರ್ತೀವಿ ನಾನು. ಅದಕ್ಕೆ ಇಷ್ಟವಾದ ಪದಾರ್ಥ ಇಟ್ಬಿಟ್ಟು ತಿನ್ಬೇಡ ಅಂತ ಹೇಳಿದ್ರೆ ಏನ್ ಮಾಡುತ್ತೆ? ಸುಮ್ಮನೆ ದಿಕ್ ಬದಲಾಯಿಸ ಆ ಕಡೆ ಅದು ಕೊಟ್ಟರು ತಾನೇ ನಮ್ಗೆ ಅದೆಲ್ಲ ಯೋಚನೆ ಬರ್ತದೆ. ಸೊ ನಮ್ಮ ತಿಳುವಳಿಕೆ ಮಟ್ಟ ಈ ಹಂತಕ್ಕೆ ಬಂದಿದೆ. ಈಗ ಪರಿಚಯ ಆಯ್ತು ಅಂದ್ರೆ ಕೊಟ್ಟರು ತಾನೇ ನಾವೆಲ್ಲ ಕೆಲಸ ಮಾಡೋದು. ಇಲ್ಲೇ ಆಫ್ ಮಾಡ್ತೀವಿ ನಾವು. ಎಲ್ಲೆಲ್ಲ ಆಫ್ ಮಾಡ್ಬೇಕು? ಇಲ್ಲಿ ಕ್ಷಣಾತ್ ತತ್ ಕ್ರಮಯೋ ಅವೆಲ್ಲ ಹೇಗೆ ಉದ್ಭವಿಸ್ತಾ ಇದ್ದಾವೋ ಅಲ್ಲಿ ಸಂಯಮ ಅಥವಾ ಸಂಯಮ ಅಂದ್ರೆ ನಿಮಗೆ ವಿವೇಕದ ಜ್ಞಾನ ಬರ್ತದೆ ಅಂತ ಹೇಳಿದ್ರು. ಸಂಯಮ ಅಂದ್ರೆ ಆಗ್ಲೇ ಮಾತಾಡಿದಂತ ಈ ಮೂರು ವಿಭಿನ್ನವಾಗಿರೋದು ಏಕವಾಗುವಂಥದ್ದು. ಯಾವುದು? ದೃಶ್ಯ, ದೃಕ್ ಮತ್ತೆ ದೃಷ್ಟ. ನೋಡಲ್ಪಡೋದು ಮತ್ತೆ ನೋಡಕ್ ಬೆಳೆಸಂಥದ್ದು ಮತ್ತೆ ನೋಡುವಂಥವನು. ಇವ್ರು ಮೂರು ಏನಾಗ್ಬೇಕು? ಏಕವಾಗಬೇಕು, ಲೀನವಾಗಬೇಕು. ಅದಕ್ಕೆ ಹಂಗೆ ಲೀನ ಆಗುವಂತ ಘಟನೆಗೆ ಇವರು ಸಂಯಮ ಅಥವಾ ಸಂಯಮ ಅಂತ ಕರೀತಾರೆ. ನಿದ್ರೆಯಲ್ಲಿ ಏನಾಗಿತ್ತು? ಅಪ್ರಯತ್ನವಾಗಿ ಸಂಯಮವಾಗಿತ್ತು. ಈಗ ಈ ಘಟನೆ ಆದಾಗ ಏನಾಗಿತ್ತು? ಅಪ್ರಯತ್ನವಾಗಿ ಸಂಯಮ. ಈಗ ಪ್ರಯತ್ನದಿಂದ ಸಂಯಮವನ್ನು ಸಾಧಿಸಬೇಕು.
ಆ ಪ್ರಯತ್ನಕ್ಕೆ ಹೆಸರು ಸಾಧನೆ ಅಂತ. ಸಾಧನೆ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ತೀವಲ್ಲ, ಏನ್ ಸಾಧನೆ ಅಂದ್ರೆ ಹಂಗ ಏಕೀಕರಿಸೋದಕ್ಕೆ ಸಾಧನೆ ಇದೆ. ಯಾಕೆ ಈಗ ಏಕೀಕರಣ ಆಗಿದೆ? ಏನಾಗಿದೆ? ದೃಶ್ಯ ಬೇರೆ ಕಾಣಿಸ್ತಾ ಇದೆ, ಏನಪ್ಪ ನೋಡೋನ್ ಬೇರೆ ಆಗಿದ್ದಾನೆ. ಸೊ ದೃಕ್ಕಗಳು ವಿವಿಧ ರೀತಿಯಲ್ಲಿ ಬಳಸ್ತಾ ಇದ್ದೀವಿ.